ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಫಸ್ಟ್ ಪಿ ಯು ಸಿ ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಫಸ್ಟ್ ಟೆಸ್ಟ್ದು ಕ್ವಶನ್ಸ್ ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಸೊ ಇದು ಬಂದುಬಿಟ್ಟು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಇದೆ. ಸೊ ಖಂಡಿತವಾಗಿ ನಿಮ್ಮ ಎಕ್ಸಾಮ್ಗೆ ಭಾಳ ಯೂಸ್ ಆಗ್ತಕ್ಕಂಥ ಕ್ವಶನ್ಸ್ಗಳಿದ್ದಾವೆ. ಮೊದಲ 3 ಪಾಠದಿದ್ದಾವೆ. ಇಷ್ಟು ನೋಡ್ಕೊಂಡು ಹೋದರೆ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ವಿತ್ ಆನ್ಸರ್ಸ್ಗಳನ್ನು ಕೂಡ ಕೊಡ್ತಾ ಇದ್ದೀನಿ. ಸೊ ನೀವು ಏನು ಮಾಡಬೇಕಂದ್ರೆ ಪಾಸ್ ಮಾಡಬೇಕು, ಯಾಕಂದರೆ ಪ್ರತಿಯೊಂದನ್ನು ಕೂಡ ನನಗೆ ವಿವರಣೆ ಮಾಡಲಿಕ್ಕೆ ಕಷ್ಟ ಸಾಧ್ಯ. ಸೊ ಹಾಗಾಗಿ ತಾವುಗಳು ಪಾಸ್ ಮಾಡಿಕೊಂಡು ಅದನ್ನು ಚೆನ್ನಾಗಿ PDF-ಗಳನ್ನು ನೋಡಿಕೊಡ್ರಿ. ನಮ್ಮ ವಾಟ್ಸಪ್ ಚಾನಲು ಮತ್ತು ಟೆಲಿಗ್ರಾಮ್ ಗ್ರೂಪ್ಗಳಲ್ಲಿ ಈ PDF-ಗಳನ್ನು ಶೇರ್ ಮಾಡ್ತಾರೆ. ಓಕೆ, ಅಲ್ಲಿನೂ ಕೂಡ ನೋಡಿಕೊಂಡ್ರೆ ಖಂಡಿತವಾಗಿ ನಿಮಗೆ ಫಸ್ಟ್ ಪಿ ಯು ಸಿ ಫಿಸಿಕ್ಸ್ನ ಫಸ್ಟ್ ಟೆಸ್ಟ್ಗೆ ಒಂದು 3 ಪಾಠ ಇದ್ದಾವೆ. ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸು, ಯೂನಿಟ್ಸ್ ಇನ್ ಸ್ಟ್ರೇಟ್ ಲೈನು, ಯೂನಿಟ್ಸ್ ಇನ್ ಮೋಷನ್ ಇನ್ ಪ್ಲೇನ್ ಇದೆ ನೋಡಿ. ಸೊ ಟೋಟಲ್ನ ನಿಮಗೆ ಹೇಳ್ತೀನಿ. ಇದು ಫಸ್ಟ್ ಯೂನಿಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳೇನಿತ್ತು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ಸ್ಗೆ. ಸೊ ಇಷ್ಟು 20 ಇತ್ತು 1 ಮಾರ್ಕರ್ ಕ್ವಶನ್ಸು. ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೊಟ್ಟಿದ್ದಾರೆ. ಟೋಟಲಿ 4 ಇತ್ತು. 2 ಮಾರ್ಕ್ಸ್ ಕ್ವಶನು ಕೊಟ್ಟಿದ್ದಾರೆ ನೋಡಿ. ವಾಟ್ ಆರ್ ದ ಬೇಸಿಕ್ ಯೂನಿಟ್ಸ್, ಗಿವ್ ಎನ್ ಎಕ್ಸಾಂಪಲ್, ರೈಟ್ SI ಯೂನಿಟ್ ಆ್ಯಂಡ್ ಡಿಮೆನ್ಷನಲ್ ಫಾರ್ಮುಲಾ ಆಫ್ ಮೂಮೆಂಟ್ ಆಫ್ inertia, state the principle of homogeneity of dimension, give any 2 limitations of dimensional method. ಸೊ ಇದು 2 ಮಾರ್ಕ್ಸ್ಗೆ ಇರ್ತಕ್ಕಂಥ ಕ್ವಶನ್ಸ್ ಇತ್ತು. ಇನ್ನು 3 ಮಾರ್ಕ್ಸ್ ಕ್ವಶನ್ಸು ಕೊಟ್ಟಿದ್ದಾರೆ. ಗಿವ್ ದ ಡೈಮೆನ್ಷನಲ್ ಕರೆಕ್ಟ್ನೆಸ್ ಆಫ್ ದ ಇಕ್ವೇಷನ್, ಅದು ಕೊಟ್ಟಿದ್ದಾರೆ. ಚೆಕ್ ದ ಡಿಮೆನ್ಷನಲ್ ಕರೆಕ್ಟ್ನೆಸ್ ಇದೆ. ಸೊ ಇವು ಟೋಟಲಿ 3 ಇದ್ದಾವೆ, ಅದನ್ನು ಕೂಡ ನೋಡ್ಕೊಡ್ರಿ, ಇಂಪಾರ್ಟೆಂಟೇ ಇದ್ದಾವೆ. ಸೊ ಇಷ್ಟು ಫಸ್ಟ್ ಯೂನಿಟ್ ಆಯಿತು. ಇನ್ನು ಸೆಕೆಂಡ್ ಯೂನಿಟ್ಗೆ ಬಂದಿದ್ದೀನಿ. ಸೊ ಸೆಕೆಂಡ್ ಯೂನಿಟ್ ಬಂದುಬಿಟ್ಟು ಮೋಷನ್ ಇನ್ ಅ ಸ್ಟ್ರೇಟ್ ಲೈನ್. ಓಕೆ, ಇವು MCQ ಇದ್ದಾವೆ. ಇನ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ಅ particle is 0, then its a displacement ಕೇಳಿದ್ದಾರೆ, must be 0. Second one, the numerical ratio of distance traveled to displacement is greater than equal to 1. Third one, the area under velocity time graph represent displacement ಅನ್ನೋದನ್ನು ಬರೀಬೇಕು. ಸ್ಥಾನ ಪಲ್ಲಟ ಅಂತಾರಲ್ಲ ಕನ್ನಡದಲ್ಲಿ. ಎಸ್, ನೆಕ್ಸ್ಟ್ ಇವಿದಾವೆ ನೋಡಿ. ಸೊ ಇವು ಕೂಡ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನೇ PU ಬೋರ್ಡದಿದ್ದಾವೆ. ಮ್ಯಾಕ್ಸಿಮಮ್ ನಿಮ್ಮ ಯೂನಿಟ್ ಟೆಸ್ಟ್ಗೆ ಇವೇ ಏನು ಮಾಡ್ತಾರಪ್ಪ ಅಂದರೆ ಬಳಕೆ ಮಾಡ್ತಾರೆ. ಮತ್ತಿಷ್ಟು ನೋಡ್ಕೊಂಡು ಹೋದ್ರೂ ಕೂಡ ನಿಮ್ಗೆ ಇಲ್ಲಿಂದ ಕ್ವಶನ್ಸ್ ಏನಾಗ್ತಾವಪ್ಪ ಅಂತಂದ್ರೆ ಬರ್ತಾವೆ. ಈಗಾಗಲೇ ನಿಮ್ಮ ಲೆಕ್ಚರರ್ ನಿಮಗೆ ಹೇಳಿರ್ತಾರೆ ಯಾವೆಲ್ಲ ಯೂನಿಟ್ಸ್ಗಳನ್ನು ಕವರ್ ಮಾಡಿರ್ತಾರೆ ಅಂತ, ಅದನ್ನು ಚೆನ್ನಾಗಿ ನೋಡಿರಿ. ಸೊ ಮತ್ತೆ ನಿಮಗೆ ಬೇಕಾದರೆ ಇನ್ನೊಂದು PDF ಬೇಕಾದರೆ ಹೇಳಿ, ಅದನ್ನು ಕೂಡ ನಾನು ನಿಮ್ಗೆ ಏನು ಮಾಡ್ತೀನಿ ಅಂದರೆ ಕೊಡ್ತೀನಿ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ, ಡಿಸ್ಪ್ಲೇಸ್ಮೆಂಟ್ ಬಗ್ಗೆ ಇದೆ, ಸ್ಕ್ಯಾಲರ್ ಇದೆ, ವೆಲಾಸಿಟಿ, ಯೂನಿಫಾರ್ಮ್ ಆಕ್ಸಲರೇಷನ್, ಡೌನ್ವರ್ಡ್ಸ್ ಬಗ್ಗೆ ಇದೆ. 2 ಮಾರ್ಕ್ಸ್ ಕ್ವಶನ್ ಆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ. ರೈಟ್ ಎನಿ 2 ಡಿಫ್ರೆನ್ಸಸ್ ಬಿಟ್ವೀನ್ ಇನ್ಸ್ಟಂಟ್ನೆಸ್ ಸ್ಪೀಡ್ ಆ್ಯಂಡ್ ಇನ್ಸ್ಟಂಟ್ನೆಸ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಓಕೆ, ಎಸ್ ಇದು ಇತ್ತು. ಡ್ರಾ ಅ ಪೊಸಿಷನ್ ಟೈಮ್ ಗ್ರಾಫ್ ಆಫ್ ಅ ಬಾಡಿ ಮೂವಿಂಗ್ ವಿತ್ ಕಾನ್ಸ್ಟಂಟ್ ಸ್ಪೀಡ್ ಇದೆ. ಡಿಫೈನ್ ಎವರೇಜ್ ವೆಲಾಸಿಟಿ ಆ್ಯಂಡ್ ಯೂನಿಫಾರ್ಮ್ ವೆಲಾಸಿಟಿ ಅಂತ ಕೇಳಿದ್ದಾರೆ. ಸೊ ಅದನ್ನು ಕೂಡ ನೋಡ್ಕೊಡ್ರಿ. ಸೊ ಚೆನ್ನಾಗಿ ಪ್ರಿಪೇರ್ ಮಾಡಿ. ಓಕೆ, ಇವು 3 ಮಾರ್ಕರ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಡಿರೈವ್ ದ ಎಕ್ಸ್ಪ್ರೆಷನ್ ಇದೆ. ಓಕೆ, ಡಿರೈವೇಷನ್ನೇ ಭಾಳ ಇರ್ತವೆ ನಿಮಗೆ, ಅದನ್ನೇ ನೀವು ಏನು ಮಾಡಬೇಕಾಗಿರ್ತದೆ, ಕವರ್ ಮಾಡಬೇಕಾಗಿರ್ತದೆ. ಚೆನ್ನಾಗಿ ನೋಡ್ಕೊಡ್ರಿ. 5 ಮಾರ್ಕ್ಸ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಕ್ವಶನ್ಸು ವಿತ್ ಆನ್ಸರ್ಸ್ಗಳನ್ನು ಕೊಟ್ಟಿದ್ದಾರೆ. ಎಸ್, ಓಕೆ, ಇದು ಸೆಕೆಂಡ್ ಯೂನಿಟ್ ಮೇಲೆ ಇರ್ತಕ್ಕಂಥ ಕ್ವಶನ್ ಪೇಪರ್ ಇತ್ತು. ಎ ಬಾಡಿ ಪ್ರೊಜೆಕ್ಟೆಡ್ ವರ್ಟಿಕಲಿ ಅಪ್ವರ್ಡ್ಸ್ ವಿತ್ ಅ ವೆಲಾಸಿಟಿ ಆಫ್ 15 ಮೀಟರ್ ಪರ್ ಸೆಕೆಂಡ್ ಒನ್ ಫ್ರಮ್ ದ ಟಾಪ್ ಆಫ್ ಟವರ್ ರೀಚಸ್ ಗ್ರೌಂಡ್ ಇನ್ 5 ಸೆಕೆಂಡ್. ಫೈಂಡ್ ದ ಹೈಟ್ ಆಫ್ ದ ಟವರ್ ಅಂತ ಕೇಳಿದರೆ ಗ್ರಾವಿಟಿ ಕೊಟ್ಟಿದ್ದಾರೆ. 9.8 ಮೀಟರ್ ಪರ್ ಸೆಕೆಂಡ್ 2 ಅಂತ ಇದೆ. ಓಕೆ, ಸೊ ಇಷ್ಟು ಪ್ರಶ್ನೆಗಳನ್ನು ನಾನು ಸೆಕೆಂಡ್ ಲೆಸನ್ಸ್ನಿಂದ ಕವರ್ ಮಾಡಿದ್ದೆ. ಸೊ ಇದನ್ನು ಕೂಡ ತಾವುಗಳು ನೋಡ್ಕೊಡ್ರಿ. ಓಕೆ, ಎಸ್, ಇನ್ನು ಥರ್ಡ್ ಯೂನಿಟ್ಗೆ ಬರ್ತೀನಿ. ಥರ್ಡ್ ಯೂನಿಟು ನಾನು ಕೊಟ್ಟಿದ್ದೀನಿ. ಏನಿದೆ, ಮೋಷನ್ ಇನ್ ಅ ಪ್ಲೇನ್ ಅಂತ ಇದೆ. ಎಸ್, ಸೊ ಇಲ್ಲೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾವೆ. ದ ಫಿಸಿಕಲ್ ಕ್ವಾಂಟಿಟಿ ದ್ಯಾಟ್ ಹ್ಯಾಸ್ ಬೋತ್ ಮ್ಯಾಗ್ನಿಟ್ಯೂಡ್ ಆ್ಯಂಡ್ ಡೈರೆಕ್ಷನ್ ಈಸ್ ಕಾಲ್ಡ್ ವೆಕ್ಟರ್. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ವೆಕ್ಟರ್ ಕ್ವಾಂಟಿಟಿ ಕೇಳಿದರೆ ವರ್ಕ್ ಇದೆ. ಓಕೆ, ಸೊ MCQಸ್ಗಳನ್ನು ಚೆನ್ನಾಗಿ PU ಬೋರ್ಡ್ದಿಂದನೇ ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ. ಎಸ್, ಮತ್ತು ಇನ್ನೂ ನಿಮಗೆ ಯಾವ ವಿಷಯದ ಬೇಕು ಅನ್ನೋದನ್ನು ತಾವುಗಳು ನನಗೆ ಕಮೆಂಟ್ ಮಾಡಿದರೆ ಖಂಡಿತವಾಗಿ ನಾನು ಲೈನಪ್ ಮಾಡ್ತೀನಿ. ಫಿಸಿಕ್ಸ್ ಇನ್ನೊಂದು PDF ಇದೆ. ಸೊ ಅದನ್ನು ಕೂಡ ನೀವುಗಳನ್ನು ಕೇಳಿದರೆ ಕಮೆಂಟಲ್ಲಿ ಮಾಡಿದರೆ ನಾನು ಅದನ್ನು ಕೂಡ ಇನ್ನೊಂದು PDF ನಿಮ್ಗೆ ಏನು ಮಾಡ್ತೀನಿ ಅಂದರೆ ಶೇರ್ ಮಾಡ್ತೀನಿ. ಇದು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇತ್ತು. ನಲ್ಲಿದೆ, ರಿಸೊಲ್ಯೂಷನ್ ಇದೆ, ಸೇಮ್ ಡೈರೆಕ್ಷನ್, ಹಾರಿಜಾಂಟಲ್, ಸ್ಪೀಡ್. 2 ಮಾರ್ಕರ್ ಕ್ವಶನ್ಸ್ ನೋಡ್ಕೊಡ್ರಿ. ಡಿಫೈನ್ ಸ್ಕ್ಯಾಲರ್ ಪ್ರಾಡಕ್ಟ್ ಆಫ್ 2 ವೆಕ್ಟರ್ಸ್, ಗಿವ್ ಎನ್ ಎಕ್ಸಾಂಪಲ್ ಆಫ್ ಸ್ಕಾಲರ್ ಪ್ರಾಡಕ್ಟ್ ಆಫ್ ವೆಕ್ಟರ್ ಅಂತ ಕೇಳಿದ್ದಾರೆ. ಓಕೆ, ಇವು 2 ಮಾರ್ಕರ್ ಕ್ವಶನ್ಸ್ ಇತ್ತು. 3 ಮಾರ್ಕರ್ ಕ್ವಶನ್ಸ್ ಇದ್ದಾವೆ. ಓಕೆ, ಸೊ ಇಂಪಾರ್ಟೆಂಟೇ ಅವ್ರು ಏನು ಮಾಡಿದ್ದಾರೆ ಅಂದರೆ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕೆಲವೊಂದು ನೀವು ಈಸಿಯಾಗಿರೋದನ್ನು ಅವರು ಕೊಟ್ಟಿದ್ದಾರೆ.
ಅಪ್ಲೈಡ್ ಕ್ವಶನ್ಸನ್ನು ಏನು ಮಾಡಿದ್ದಾರೆ ಅಂತಂದರೆ ಸಾಲ್ವ್ ಮಾಡಿದ್ದಾರೆ. ಫೈನ್. ಸೊ ಅದನ್ನು ಕೂಡ ತಾವು ನೋಡ್ಕೊಡ್ರಿ. ಇನ್ನು 5 ಮಾರ್ಕರ್ ಕ್ವಶನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಆಲ್ಸೋ ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಓಕೆ. ಸೊ ಈ ಒಂದು PDF ಇತ್ತು ಅಂತ ಹೇಳ್ತಾ, ಸೊ ಗುಡ್ ಲಕ್. ನೀನು ಯಾವ ವಿಷಯದ ಬೇಕು ಅನ್ನೋದನ್ನು ಕಮೆಂಟ್ ಹಾಕಿ ಕೊಡ್ತೀನಿ.